ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇದು ಸೋಮವಾರದ ಬ್ಲಾಗ್. ಅಂದರೆ ಏನು ಶಿವನ ವಾರ. ಯೂಶಲಿ ಮನೆಯೆಲ್ಲ ಫುಲ್ ಫ್ರೆಶ್ ಅಂತ ಅನ್ನಿಸ್ತಾ ಇರುತ್ತೆ. ಪೂಜೆ ಕೂಡ ಆಯಿತು, ನೋಡ್ಬೋದು. ಪೂಜೆ ಮಾಡಿ ಇವಾಗ ರೆಡಿಯಾಗಿ ಶಾಪ್ ಕಡೆಗೆ ಹೊರಡ್ತಾ ಇದ್ದೀನಿ. 12 ಗಂಟೆ. ಇವಾಗ ಕುಶಿಮಾಗೆ ಊಟ ಯಾವಾಗಲೂ ಯೂಶಲಿ ರಮ್ಯ ತೊಗೊಂಡೋಗ್ತಾ ಇದ್ಲು. ಇವತ್ತು ನಾನು ತೊಗೊಂಡೋಗ್ತೀನಿ. ಯಾಕೆಂದರೆ ಕುಶಿಮಾಗೆ ಆ್ಯನ್ಯುವಲ್ ಡೇ ಇದೆ, ಸ್ಪೋರ್ಟ್ಸ್ ಡೇ ಇದೆ. ಅದಕ್ಕೆ ಫೀಸ್ ಎಲ್ಲ ನಾನು ಪೇ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ರಮ್ಯಾಗೆ ಹೇಳಿದೆ, ನೀನು ನೋಡು, ನಾನು ಏನು ತೊಗೊಂಬರ್ತೀನಿ ಅಂತ ಹೇಳಿ. ಒಂದು ನಿಮಿಷ ಕಾಲ್ ಬರ್ತಾಯಿದೆ. ಗ್ರೂಪಿಂದ ಫೋನ್ ಮಾಡಿದರು. ಎಂಥ ವಾಟ್ಸಪ್ ಮೆಸೇಜಸ್ಗಳೆಲ್ಲ ಸೆಂಡ್ ಆಗ್ತಾ ಇಲ್ವಂತೆ. ಬಿಕಾಸ್ ಇದು ರೀಚಾರ್ಜ್ ಖಾಲಿ ಆಗ್ಬಿಟ್ಟಿದೆ. 3 ಮಂತ್ಸಿಗೆ ರೀಚಾರ್ಜ್ ಮಾಡಿದ್ದೆ ನಾನು. ಸೊ ರೀಚಾರ್ಜ್ ಎಲ್ಲ ಖಾಲಿ ಬಿಟ್ಟಿದೆ ವಾಟ್ಸಪ್ಪು. ವೈಫೈ ಕನೆಕ್ಷನ್ ಇದೆ. ವೈಫೈ ಇದ್ದರೂ ಕೂಡ ಏನಾಗ್ತಾಯಿದೆ ಅಂದರೆ ಕಂಟಿನ್ಯೂಸ್ ನಿನ್ನೆಯಿಂದ ಕರೆಂಟ್ ಹೋಗೋದು ಬರೋದು ಮಾಡ್ತಾನೆ ಇದೆ. ಹಂಗೆ ಹೋಗೋದು ಬರೋದು ಆಗ್ತಾಯಿದ್ರೆ ವೈಫೈ ಕನೆಕ್ಷನ್ ಸಿಗೋದಿಲ್ಲ. ಇವಾಗ ನಮಗೇನಾದರೂ ಇಲ್ಲಿ ಜನ್ರೇಟ್ರ್ ಇದೆ, ಆದ್ದರಿಂದ ಪರವಾಗಿಲ್ಲ. ಅಲ್ಲಿ ಶಾಪ್ ಹತ್ರ ಆ ಥರ ಎಲ್ಲ ಏನಿಲ್ಲ. UPS ಅದೆಲ್ಲನೂ ಏನಿಲ್ಲ, ನಾರ್ಮಲ್ ವೈಫೈ ಅಷ್ಟೇನೆ. ಕರೆಂಟೆಲ್ಲ ಜಾಸ್ತಿ ಹೋಗೋದಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಏನೋ ಯೂಶಲಿ ಹಾಕ್ಸಿಲ್ಲ UPS. ಸೊ ಇವಾಗ ಹಂಗಂತ ಹೇಳಿದ್ರು, ಹಿಂಗೆ ಏನು ವರ್ಕ್ ಆಗ್ತಾಯಿಲ್ಲ ನಿಖಿತಾ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಇವಾಗ ನನ್ನ ಕ್ಯಾಮ್ರಾ ಹೆಂಗೆಂಗೋ ಆಡ್ತೈತೆ. ಸೊ ಅದಕ್ಕೋಸ್ಕರ ಇವಾಗ ರೀಚಾರ್ಜ್ ಮಾಡಿದೆ. ಇವಾಗ ಶಾಪ್ ಹತ್ರ ಬಿಸಿಲಿರಲಿಲ್ಲ, ಇಷ್ಟೊತ್ತರೆಗೂ ಬಿಸಿಲಿಲ್ಲ ಫ್ರೆಂಡ್ಸ್. ಇವಾಗ ಹೊರಡಬೇಕು ಅನ್ನೋ ಟೈಮ್ನಲ್ಲಿ ವೀಡಿಯೋ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಸಿಕ್ಕಾಪಟ್ಟೆ ಬ್ರೈಟ್ನೆಸ್ ಅಂತ ಅನಿಸುತ್ತೆ. ಸೊ ನೋಡಿ ಇಲ್ಲಿ ಎಷ್ಟು ಬಿಸಿಲು ಬರ್ತಾಯಿದೆ, ಮನೆಯೊಳಗೆ ಇಲ್ಲಿವರೆಗೂ ಬಿಸಿಲು ಬರ್ತೈತೆ. ಅದಲ್ಲದೆ ಏನಾಗ್ಬಿಟ್ಟಿದೆ, ಇವತ್ತೊಂದು ಸ್ವಲ್ಪ ಎಣ್ಣೆ ಚೆಲ್ಬಿಟ್ಟೈತೆ ಅಲ್ಲಿ ದೇವ್ರ ಮನೆ ಹತ್ರ. ಇನ್ನು ಸ್ವಲ್ಪ ಅಷ್ಟೇ ಬೀಳಬೇಕಾಗಿತ್ತು, ಇನ್ನು ಸ್ವಲ್ಪ ಬೀಳೋದ್ರಲ್ಲಿ ಇದಾಯಿತು. ಮೊದಲೇ ಯಾಕಂದ್ರೆ ಏನೇನಂತಾರೆ, ಮೊದಲೇ ನನ್ನ ಟೈಮ್ ಸರಿ ಇಲ್ಲ, ಅದು ಇದು ನೋವುಗಳು. ಅದರಲ್ಲಿ ಬೇರೆ ಹಿಂಗೆ ಕಿಸ್ಕೊಂಡು ಬಿದ್ದು ಎಲ್ಲೋ ಫ್ರ್ಯಾಕ್ಚರ್ ಆಗಿ ಬೆಡ್ ರೀಡನ್ ಆಗೋಗ್ಬಿಟ್ರೆ ನನ್ನ ಕತೆ ಗೋವಿಂದ. ಸೊ ಅದೇ ಅನ್ಕೊತಾ ಇದ್ದೆ. ನಾನು ಹೇಳಿದೆ ರಮ್ಮಿಗೆ, ರಮ್ಯಾ ಜಸ್ಟ್ ಮಿಸ್ಸು ನಾನು ಅಂತ ಅಂದ್ಕೊಂಡು ನಗಾಡ್ಕೊಂಡು ಅವಳು ಹೋದ್ಲು. ಸೊ ಇವಾಗ ಬಂದು ಊಟ ತಗೊಂಡು ಕುಶಿಮಾ ಹತ್ರ ಹೋಗಿ, ಕುಶಿಮಾ ಸ್ಕೂಲ್ಗೆ ಹೋದರೆ ಎಲ್ಲಿ ಅಳ್ತಾಳೋ ಅನ್ನೋದು ಭಯ ನನಗೆ. ಅಂದರೆ ಅವಳು ಹಠ ಮಾಡ್ತಾಳೆ ಅಂತ ಹೇಳಿ, ಅದಕ್ಕೆ ನೋಡುವ. ಸೊ ಬನ್ನಿ, ಸ್ಕೂಲ್ ಹತ್ರ ಹೋಗಬೇಕು. ಹಂಗೆ ಪ್ಲಮ್ಮಿಂಗ್ ಐಟಮ್ಸ್ ಎಲ್ಲ ಫುಲ್ ಮನೆ ಹತ್ರ ಎಲ್ಲ ಬಂದಿದೆ ಐಟಮ್ಸು. ಅದೆಲ್ಲ ಲಾರಿನಲ್ಲೆಲ್ಲ ಬಂದಿದೆ. ಅದೆಲ್ಲ ಏನೇನು ಮಾಡ್ತವ್ರೆ ಏನೇನು ಅಂತ ಒಂದು ಸರಿ ಸುಮ್ಮನೆ ವಿಸಿಟ್ ಹಾಕ್ಬರ್ಬೇಕು. ನನ್ನ ಮನೆ ಹತ್ರ ಹೋಗಾಲೆ 2-3 ದಿನ ಆಯಿತು. ಶುಕ್ರವಾರನೋ ಇಲ್ಲ ಯಾವತ್ತೋ ಹೋಗಿದ್ದು. ಅದಕ್ಕೋಸ್ಕರ ಒಂದು ವಿಸಿಟ್ ಹಾಕ್ಬಿಟ್ಟು ಹಾಗೆ ಬರುವ ಅಂತ ಹೇಳಿ. ಇದಕ್ಕೊಂದು ಸ್ವಲ್ಪ ಇದ್ರ ಸೊಪ್ಪೆಲ್ಲ ಹುಳ ಇದ್ದಂಗೆ ಆಗ್ಬಿಟ್ಟಿತ್ತು. ಓಕೆ ಫ್ರೆಂಡ್ಸ್, ಇವಾಗ ಏನು ಸೊಪ್ಪು ತಂದಿದ್ದೀವಿ ನೋಡಿ. ಎಲ್ಲ ಸೀರೆ ಅಂಗಡಿ, ಸೊಪ್ಪಿನ ಅಂಗಡಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇವಾಗ ಕಸ್ಟಮರ್ ಬಂದಿದ್ರು, ಅವ್ರು ಅಂತಿದೆ ಸೊಪ್ಪಿನ ಅಂಗಡಿ ಫ್ರೆಶ್ ಅಂಗಡಿ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಸೊಪ್ಪಿನ ಅಂಗಡಿ ಅಂತ ಹೇಳ್ತಾ ಇದ್ರು. ಇವಾಗ ಒಂದಷ್ಟು ಸೊಪ್ಪೆಲ್ಲ ತಂದ್ವಿ. ಕೊತ್ತಂಬರಿ ಕೊತ್ತಂಬರಿ, ಸಬಸ್ಗೆ ಮತ್ತು ಬಾಯಿ ಬಸ್ಲೆ ಸೊಪ್ಪು ಫ್ರೆಂಡ್ಸ್, ಅದೆಲ್ಲ ತಂದಿದ್ದೀವಿ. ಹೋಲ್ಸೇಲಲ್ಲಿ ಹೊಸಬ್ಸರ್ ಖುಷಿ ಮಾಡ್ತೀವಿ. ಬಾಯಿ ಬಸ್ಲೆ ಇವಾಗ ಅದೇ ನೆನ್ಪಿಸ್ಕೊಂಡು ಹೇಳ್ತಾ ಇದ್ದೆ ರಮ್ಮಿಗೆ. ಏನು ಊರಿಗೆ ಹೋಯ್ತು ಅಂದರೆ ನಮ್ಮ ಮಮ್ಮಿ ಅಳಿಯಂಗೆ ಅಂತ ಏನು ಕೊಟ್ಟು ಕಳಿಸಿತ್ತಲ್ಲೋ ಗೊತ್ತಿಲ್ಲ. ಬಾಯಿ ಬಸ್ಲೆ ಸೊಪ್ಪು ಹಿಂದೆಗಡೆ ಇತ್ತಲ್ಲ ಹಾಕಿತ್ತಲ್ಲ ಕೊಟ್ಟು ಕಳ್ಸೋದು. ಯಾಕಂದ್ರೆ ಬಾಯಿ ಬಸ್ಲೆ ಸೊಪ್ಪು ಅಂದರೆ ಸೋಮಿಗೆ ತುಂಬ ಇಷ್ಟ. ಬಾಯಿ ಬಸ್ಲೆ ಪಲ್ಯ ಮಾಡಿದೆ. ಯಾಕಂದ್ರೆ ಅವ್ರು ಅವಾಗವಾಗ ಬಾಯಲ್ಲಿ ಉಣ್ಣು ಬರ್ತಾ ಇರುತ್ತೆ. ಉಣ್ಣಾದಾಗ ಇದನ್ನು ತಿನ್ಬೇಕಲ್ವಾ, ಬಾಯಿ ಬಸ್ಲೆ ಸೊಪ್ಪನ್ನ. ಸೊ ಅದಕ್ಕೆ ನಮ್ಮ ಮಮ್ಮಿ ನಮ್ಮ ಸೋಮಿಗೆ ಇಷ್ಟ ಅಂತ ಅದೊಂದು ಮಾತ್ರ ನೀಟಾಗಿ ಕೊಟ್ಟು ಕಳ್ಸೋರು. ಅದನ್ನೇ ಇವಾಗ ನೆನ್ಪಿಸ್ಕೊಂಡು ಏನೋ ಸೊಪ್ಪು ಬಿಡಿಸ್ತಾ ಇದ್ದೆ. ಸೊ ಇವಾಗ ಹೋಗಿ ಏನು ಸಾರು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ತರಕಾರಿ ಎಲ್ಲ ಅಲ್ಲೊಂದಷ್ಟು ತಂದಿದ್ದೀನಿ. ಇವಾಗ ನನ್ನ ಮುದ್ದು ಕೂಸು ಬಂತು. ಇವಾಗ ಏನು ಆಟ ಆಡ್ತೈತೆ, ಕರ್ಕೊಂಡು ಹೋಗ್ಬೇಕು ಮನೆಗೆ. ನಾನು ಸ್ವಲ್ಪ ಹಂಗೆ ಸೊಪ್ಪನ್ನ ಹಿಂಗೆ ಕವರಲ್ಲಿ ಸುತ್ತಿ ಇಡ್ತಾ ಇದ್ದೀನಿ. ಇದೊಂಥರ ಬಟರ್ ಪೇಪರ್ ಥರ ಇದೆ. ಸೀರೆ ಸೆಂಟ್ರಲ್ ಬರುತ್ತೆ ಇದು ಪೇಪರು. ಗ್ಲಾಸ್ ಉಡ್ಸೋಕ್ಕೆ ಈ ಥರ ಎಲ್ಲ ಈ ಥರ ಸುತ್ತಿಡೋಕ್ಕೆ ಎಷ್ಟು ಚೆಂದ ಇರುತ್ತೆ ಇದು ಸೊಪ್ಪನ್ನ. ಅದಕ್ಕೆ ನೀಟಾಗಿ ಸುತ್ತಿ ಇಟ್ಬಿಡ್ತಾ ಇದ್ದೀನಿ. ಫ್ರೆಶ್ ಆಗಿರುತ್ತಲ್ವಾ ಅಂತ ಹೇಳಿ ಮನೆಗೆ ಹೋಗಿ ಅಡುಗೆ ಶುರು ಮಾಡ್ಕೊಬೇಕು. ಏನು ಅಡುಗೆ ಮಾಡಿಲ್ಲ. ಮಸಾಲೆ ಸಾರು ಮಾಡೋಣ, ಬಸ್ಸಾರು ಮಾಡೋಣ ಯೋಚನೆ ಮಾಡ್ತಾ ಇದ್ದೀನಿ. ಮನೆಗೆ ಹೋದ್ಮೇಲೆ ಏನು ಐಡಿಯಾ ಬರ್ತದೆ ನೋಡ್ಬಿಟ್ಟು ಇದು ಮಾಡೋಣ. ಓಕೆ, ಹಿಂಗೆ ಬನ್ನಿ, ಅವಾಗ ಇದಾಗುತ್ತೆ. ಓಡ ಮುದ್ದು, ನಾನು ನೀನು ಮನೆ ಹೋಗೋಣ ನಡಿ.
ಸಪ್ಪೆ ಮಾಡ್ಬಿಡ್ತೀನಿ. ಆಬ್ವಿಯಸ್ಲಿ ಕಮ್ಮಿ ಆಯಿತು. ಇನ್ನು ಮನೆಗೆ ಬಂದಮೇಲೆ ಯೋಚನೆ ಮಾಡಿದೆ ಅಡುಗೆ ಮಾಡೋಣ ಬೇಡವಾ ಅಂತ. ಅಂದರೆ ಸೊಪ್ಪು ಸಾಂಬಾರು ಮಾಡೋಣ, ಮಸೊಪ್ಪು ಸಾಂಬಾರು ಬೆಳಗ್ಗೆ ಮಾಡೋದ ಇವಾಗ ಮಾಡೋದ ಹಿಂಗೆ ಯೋಚನೆ ಮಾಡ್ತಾನೇ ಇದ್ದೆ. ಸೊ ನೈಟ್ ಟೈಮ್ ಆದರೆ ಒಂದು ಟೈಮಿಗೆ ಅಂತ ಅವಲಕ್ಕಿನೋ ಉಪ್ಪಿಟ್ಟೋ ಇಲ್ಲ ಚಪಾತಿ ಮಾಡಿ ಏನಾದ್ರು ಒಂದು ಲೈಟಾಗಿ ಒಂದು ಪಲ್ಯ ಏನಾದ್ರು ಮಾಡಿಬಿಡ್ಬೋದು. ಸೊ ಅದೇ ಬೆಳಗ್ಗೆ ಸಾಂಬಾರು ಮಾಡಿದ್ರೆ 3 ಟೈಮ್ಗೆ ಹೋಗುತ್ತೆ, ಬೆಳಗ್ಗೆಗೆ, ಮಧ್ಯಾಹ್ನಕ್ಕೆ, ರಾತ್ರಿಗೆ ಅನ್ನೋ ಥರ. ಸೊ ಅದಕ್ಕೆ ನಾಳೆ ಬೆಳಗ್ಗೆ ಮಾಡಲ ಇವಾಗ ಮಾಡಲ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಇಲ್ಲ ಬೇಡ ಇವಾಗಲೇ ಮಾಡಿಬಿಡೋಣ, ನನಗೆ ಮಸೊಪ್ಪು ಸಾರು ತಿನ್ನಬೇಕು ಅನ್ನೋ ಥರ ಅನ್ನಿಸ್ಬಿಟ್ಟಿತ್ತು. ಮತ್ತು ಇತ್ತೀಚೆಗೆ ಜಾಸ್ತಿ ಸೊಪ್ಪಿನ ಸಾರೇ ಜಾಸ್ತಿ ಮಾಡ್ತಾಯಿದ್ದೀವಿ. ಎಲ್ಲ ಥರ ಮಿಕ್ಸ್ ಸೊಪ್ಪು ಹಾಕಿ ಮಾಡಿದ್ರೆ ಆ ಸಾಂಬಾರು ಟೇಸ್ಟೇ ಬೇರೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ತರಕಾರಿ ಬೇರೆ ಮಿಕ್ಸ್ ಮಾಡಿಬಿಟ್ಟು ನಾನು ಹಾಕ್ತೀನಿ. ಅಂದರೆ ಆಲೂಗಡ್ಡೆ, ಬದನೆಕಾಯಿ, ಇವಾಗ ತೊಗರಿಕಾಳು ಬೇರೆ ಸೀಸನ್ ಬಿಟ್ಟಿದೆ. ತೊಗರಿಕಾಳು ಹಾಕಿದ್ರೆ ಮಸೊಪ್ಪು ಸಾರಿಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಹೀರೆಕಾಯಿ ಹಾಕ್ತೀನಿ ನಾನು. ಸೊ ಈ ಥರ ಎಲ್ಲ ತರಕಾರಿ ಮಿಕ್ಸ್ ಹಾಕಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಇನ್ನು ನನ್ನ ಮಗಳು ಸ್ವಿಮ್ಮಿಂಗ್ ಡ್ರೆಸ್ ಕೊಟ್ಟಾಗ್ಲಿಂದ ಡೈಲಿ ಒಂದು ಟೈಮ್ ಅಂತೂ ಹಾಕೊಂಡಿರ್ತಾಳೆ ಆ ಡ್ರೆಸ್ನ. ಅವ್ರ ಅಪ್ಪನ ಫೋನ್ ಇಟ್ಕೊಂಡು ಹೋಗಿ ಕುತ್ಕೊಂಡ್ಬಿಟ್ಟಿದ್ಲು. ಅಪ್ಪ ಅದಕ್ಕೆ ನನಗೆ ಫೋನ್ ಬೇಕು ನಿಖಿತ, ನಾನು ಹೊರಗಡೆ ಬೇಕು ಅಂತ ಹೋಗ್ಬೇಕಂತಿದ್ದು. ಅವ್ರ ಮೊಬೈಲ್ ಇಸ್ಕೊಂಡವಳೆ. ಇವಾಗ ಅವಳಿಗೆ ಅಂತ ಸಪ್ರೇಟಾಗಿ ಒಂದು ಏನು ಮೊಬೈಲ್ನ ಇಟ್ಟಿದ್ದೀನಿ. ಸೊ ಏನಂದರೆ ಅದು ಬ್ಯಾಟ್ರಿ ಲೋ ಆಗಿ ಸ್ವಿಚ್ ಆಫ್ ಆಗ್ಬಿಟ್ಟೈತೆ. ಇವಾಗ ಅದಕ್ಕೆ ಚಾರ್ಜ್ ಹಾಕಿದ್ದೀನಿ. ಸೊ ಇವಾಗ ಒಂದು ಅಷ್ಟು ತರಕಾರಿಗಳನ್ನೆಲ್ಲ ತಂದಿದ್ನಲ್ವ, ಎಲ್ಲ ಕಟ್ ಮಾಡಿ ಇಟ್ಬಿಡೋಣ ಅಂತ ಹೇಳಿ. ಬೆಳಗ್ಗೆ ಹೊತ್ತಾಗಲ್ಲ. ಬೆಂಡೆಕಾಯಿ ಪಲ್ಯ, ಬೆಂಡೆಕಾಯಿ ಹುಳಿ ಮಾಡಿ ಮಿನಿಮಮ್ ಅಂದ್ರೆ ಒಂದು 3 ತಿಂಗಳ ಮೇಲೆ ಆಗಲಿಲ್ವ ರಮ್ಯಾ? ಒಂದು 3 ತಿಂಗಳಾಗಲಿಲ್ವ ಬೆಂಡೆಕಾಯಿ ಮಾಡಿ? ಒಂದು 3 ತಿಂಗಳಂತೂ ಆಯಿತು ಫ್ರೆಂಡ್ಸ್. ಅದ್ರ ಕಡೆ ಗಮನನೇ ಇಲ್ಲ ನನಗೆ. ಸೊ ಹಂಗೆ ಮೇಂಟೈನ್ ಮಾಡಿದ್ದೀನಿ ನೋಡಿ. ಅದಕ್ಕೆ ಇವಾಗ ಬೆಂಡೆಕಾಯಿ ತಂದಿದ್ದೀನಿ. ಬೆಂಡೆಕಾಯಿ ಕಟ್ ಮಾಡಿ ಇಟ್ಬಿಟ್ರೆ ಹುಳಿನೋ ಇಲ್ಲ ಅಂತಂದರೆ ಏನು ಪಲ್ಯನೋ ಮಾಡೋಣ ಅಂತ. ಮಸೊಪ್ಪು ಸಾರಿಗೆ ಮಾಡೋಣ ಅಂತ ಅಂದ್ಕೊಂಡೆ, ಬೇಡ ಬೆಳಗ್ಗೆ ಮಾಡೋಣ, ಬೇಕಾದ್ರೆ ಸೋಮ್ಗೆ ಏನಾದರೂ ಚಪಾತಿ, ದೋಸೆ, ರೊಟ್ಟಿ ಆ ಥರ ಎಲ್ಲ ಆಗುತ್ತೆ ಅಂದ್ಕೊಂಡು. ಗೊತ್ತಿಲ್ಲ, ನೋಡೋಣ. ಕಟ್ ಮಾಡಿಟ್ರೆ ನಾಳೆ ಆಗುತ್ತೋ, ಸಂಜೆಗೆ ಆಗುತ್ತೋ, ನಾಡ್ದಾಗುತ್ತೋ ಆಗುತ್ತೆ. ಬದನೆಕಾಯಿ ಬೇರೆ ತಂದಿದ್ದೀನಿ. ಇಂಥದ್ದು ಇದು ಬೇರೆ ಮಾಡಬೇಕು, ವಾಂಗಿಬಾತು. ಸೊ ಸೊಪ್ಪುಗಳು ಬೇರೆ ಅಷ್ಟೊಂದು ತಂದ್ಬಿಟ್ಟಿದ್ದೀನಿ. ನಾನು ಮಸೊಪ್ಪು ಸಾರು ಮಾಡೋಣ ಅಂತಂದರೆ ನಮ್ಮ ಸೋಮ್ ಹೇಳ್ತಾರೆ, ನೀನು ಸ್ವಲ್ಪ ಡಿಫ್ರೆಂಟಾಗಿರಲಿ, ಬಸ್ಸಾರು ಮಾಡು ಅಂತ ಹೇಳ್ತಾರೆ. ಯಾವತ್ತು ಬಸ್ಸಾರು ಮಾಡು ಅಂತ ಹೇಳ್ತಾರೆ, ಬಸ್ಸಾರು ಮಾಡು ಅಂತ ಹೇಳ್ತಾರೆ. ಹಿಂಗೆ ನಾನು ಯಾವುದು ಅಂದ್ಕೊಂಡು ಬರ್ತೀನಿ ಅದು ಉಲ್ಟಾ ಕೇಸ್ ಹೇಳ್ತಾರೆ. ಸೊ ಇವಾಗ ಆಯಿತು. ಇವತ್ತು ತರಕಾರಿ ಬಂದು ಸ್ವಲ್ಪ ಇವತ್ತು ಡಿಫ್ರೆಂಟಾಗಿ ಸ್ವಲ್ಪ ಹೀರೆಕಾಯಿ ಹಾಕೋಣ ಸೊಪ್ಪಿಗೆ ಅಂತ ಹೇಳ್ಬಿಟ್ಟು ಹೀರೆಕಾಯಿ ಕಟ್ ಮಾಡಿದ್ದೀನಿ. ಒಂದು ಅರ್ಧ ಹೀರೆಕಾಯಿ, ಬದನೆಕಾಯಿ, ಆಲೂಗಡ್ಡೆ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ. ಇನ್ನು ಹೇಗೋ ತರಕಾರಿಗಳೆಲ್ಲ ಜಾಸ್ತಿ ತಂದುಬಿಟ್ಟಿದ್ವಲ್ವಾ, ಸೊ ಎಲ್ಲನೂ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಬಿಟ್ರೆ ಈಸಿಯಾಗಿಬಿಡುತ್ತೆ ಅಂತ ನಾನು ಅದಕ್ಕೆ ರಮ್ಯಾಗೆ ಹೇಳ್ತಾಯಿದ್ದೆ. ರಮ್ಯ ಬೆಂಡೆಕಾಯಿ ನಾನು ಅಡುಗೆ ಮಾಡ್ತೀನಿ, ಒಂಚೂರು ಬೆಂಡೆಕಾಯಿ ಕಟ್ ಮಾಡಿಕೊಟ್ಬಿಟ್ಟು ಬೆಳಗ್ಗೆ ತಿಂಡಿಗೆ ಈಸಿ ಆಗಿಬಿಡುತ್ತೆ. ಏನಾದರೂ ಸರಿ ಅಂದರೆ ಸೊಪ್ಪು ಸಾರು ಇದ್ದರೆ ಸೊಪ್ಪು ಸಾರಾದರೂ ಇನ್ನು ಅದ್ರ ಜೊತೆಗೆ ಏನಾದ್ರು ಒಂಚೂರು ಚಪಾತಿ ಮಾಡಿದ್ರು. ನಾನು ಸೊಪ್ಪು ಸಾರು ಏನಂದರೆ ತುಂಬ ಗಟ್ಟಿಗೆ ಅಲ್ಲ, ತುಂಬ ತೆಳು ಥರ ಎಲ್ಲ ಮಾಡಲ್ಲ, ಗಟ್ಟಿಗೆ ಮೀಡಿಯಮ್ ಇರೋ ಥರ ಮಾಡ್ತೀನಿ. ಸೊ ಆದ್ದರಿಂದ ಪರವಾಗಿಲ್ಲ. ಇವಾಗ ಅದು ವಿಜಿಲ್ಲ ಕೂಗಿಸಿದ್ದೆ, 1-2 ವಿಜಲ್ಲು. ಸೊ ಅದು ತಣ್ಣಗಾದ್ಮೇಲೆ ಒಂದು ದೊಡ್ಡ ಪ್ಲೇಟಲ್ಲಿ ಎತ್ತಿಟ್ಬಿಡ್ತೀನಿ. ಹಾಗೆ ನಮ್ಮ ಖುಷಿಮ ಏನಂದರೆ ಇವಾಗ ಅಡುಗೆ ವಿಚಾರದಲ್ಲಿ ಅಂತ ಬಂದಾಗ ಅವಳು ಜಾಸ್ತಿ ನಾನು ಏನೇ ಮಾಡ್ತಾ ಇರಲಿ ಚೇರ್ ಹಾಕೊಂಡು ಬಂದು ನಿಂತ್ಕೊಂಡು ಅಡುಗೆ ಮಾಡ್ತೀನಿ ಅಮ್ಮ ನಾನು ಅಂತ ಹೇಳ್ತಾ ಇರ್ತಾಳೆ. ಸೊ ಅದಕ್ಕೋಸ್ಕರ ರೆಡಿ ಆಗ್ತಾಯಿದ್ಲು. ಅಷ್ಟರಲ್ಲಿ ನಾನು ಸ್ವಲ್ಪ ಹೆಸ್ರು ಕಾಳೆಲ್ಲ ನೆನೆ ಹಾಕ್ತೆ. ಸೋಮ್ ಸ್ವಲ್ಪ ನನಗೆ ಸ್ಪೋರ್ಟ್ಸ್ ಬೇಕು ನಿಖಿತಾ ಅಂತ. ಸೋಮ್ಗೆ ಈ ಹೆಸ್ರು ಕಾಳು, ಕೋಸಂಬರಿ ಅದರೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನಿಖಿತಾ ನೆನೆ ಹಾಕ್ತೀಯಾ, ಹೆಸ್ರು ಕಾಳು ಮೊಳಕೆ ಕಟ್ತೀಯಾ ಅಂತ ನಾನು ಸರಿ ಅಂತ ಹೇಳ್ಬಿಟ್ಟು. ಹೆಸ್ರು ಕಾಳು ತಂಪಲ್ವಾ, ಮತ್ತು ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ನನ್ನ ಬಾಡಿ ಸಿಕ್ಕಾಬಿಟ್ಟೆ ಹೆವಿ ಹೀಟ್ ಥರ ಆಗ್ತದೆ. ನನ್ನ ಏನು ಹೀಟ್ ಜಾಸ್ತಿ ಆದಷ್ಟು ನನಗೇನಂದರೆ ಬೆನ್ನಲ್ಲಿ ಗುಳ್ಳೆಗಳು ಬರ್ತವೆ. ಅಂದರೆ ಈ ಬ್ಲೌಸು ಏನು ನಾವು ಉಡಿ ಬಿಡಿಸಿ ಆ ಜಾಗದಲ್ಲಿ ಬೆನ್ನಲ್ಲಿ ಒಂದು ಸ್ವಲ್ಪ ಗುಳ್ಳೆಗಳು ಬರ್ತವೆ ಹೀಟ್ ಆದಾಗ. ಮತ್ತು ಮುಖದಲ್ಲೂ ಕೂಡ ಗುಳ್ಳೆಗಳು ಕೆಲವರಿಗೆ ಬರುತ್ತೆ, ನನಗೂ ಆ ರೀತಿ ಬರುತ್ತೆ. ಸೊ ಇತ್ತೀಚೆಗೆ ಯಾಕೋ ಚಿಕ್ಕ ಪಿಂಪಲ್ಗಳು ಮತ್ತು ಸಿಕ್ಕಾಬಟ್ಟೆ ದಪ್ಪ ಪಿಂಪಲ್ಗಳು ಕೂಡ ಬರ್ತಾಯಿದ್ದಾವೆ. ಯಾಕೋ ಹೀಟ್ ಆಗಿಬಿಡುತ್ತೆ ಹೆವಿ ಅಂತ ಅಂದ್ಕೊಂಡು ಸ್ವಲ್ಪ ಸರಿ ಹೆಸ್ರು ಕಾಳು ನೆನೆಕ್ಕೆ, ಹೆಸ್ರು ಕಾಳು ಆದರೆ ಒಂದು ಸ್ವಲ್ಪ ಬಸ್ಸಾರು ಮತ್ತು ಹುಳಿ ಸಾರು ಎಲ್ಲ ಮಾಡ್ಕೊಂಡು ತಿನ್ಬೋದಲ್ಲ, ಅದಕ್ಕೆ ನೆನೆ ಹಾಕ್ತೆ. ಇನ್ನು ಖುಷಿಮ ನೋಡಿ ಬಂದ್ಲು ಆಲೆ ಅಡುಗೆ ಮಾಡೋಕ್ಕೆ ಅಂತ. ನಿಧಾನ 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 ನಿಧಾನ. ಸಾಕು.
ವಾವ್ ಸೂಪರ್. ತಿನ್ನು ತಿನ್ನು. ಓಕೆ. ಅಮ್ಮ ನಾನು ಅಡುಗೆ ಮಾಡ್ತಾ ಇದ್ದೀವಿ. ಇರು. ಎಷ್ಟು ಟೆನ್ಷನ್ ಕೊಡ್ತೀಯ ಖುಷಿ ನೀನು. ಇಲ್ಲ ಬಿಡು. ಆಯ್ತು 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 ಅದಾಯ್ತು. ಎಷ್ಟು ಕೊಡ್ತೀಯ? ಮತ್ತು ಮೊಸಪ್ ಸಾರನ್ನ ಕೆಲವರು ಮಸ್ತ್ಬಿಟ್ಟು ಮಾಡ್ತಾರೆ, ಕೆಲವರು ರುಬ್ಬಿಟ್ಟು ಮಾಡ್ತಾರೆ. ನನಗೆ ಮಸ್ತ್ ಮಾಡೋದಕ್ಕಿಂತ ರುಬ್ಬಿಟ್ಟು ಮಾಡೋದೇ ನಂಗೆ ತುಂಬ ಇಷ್ಟ. ನಮ್ಮ ಮನೇಲಿ ಎಲ್ಲರೂ ಅದೇ ಇಷ್ಟಪಡ್ತಾರೆ. ಸೊಪ್ಪು ಸಾರು ಅಂತ ಬಂದಾಗ ಯಾವ ಥರ ಇದ್ರೂ ಇಷ್ಟಪಡ್ತಾರೆ. ಏನಂದರೆ ಈ ನಾವು ಸೊಪ್ಪು ಬೇಳೆ ಬೇಯಿಸಿರ್ತೀವಲ್ವ, ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ, ಆ ಟೈಮ್ನಲ್ಲೇ ಅವರು ಆ ಸೊಪ್ಪನ್ನ ಎತ್ಕೊಂಡು ತಿನ್ನೋಕ್ಕೆ ಇಷ್ಟಪಡ್ತಾರೆ. ಹಂಗೆ ಅವರು ಅಂದರೆ ಅವಾಗ ಚಿಕ್ಕ ಹುಡುಗರು ಇರ್ಬೇಕಾದ್ರೆ ಅವ್ರ ಅಮ್ಮ ಮಾಡುವಾಗ ಆ ಥರ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಸೊ ಇಷ್ಟಪಡ್ತಾರೆ. ನನಗೆ ಈ ಥರ ನುಣ್ಣಗೆ ರುಬ್ಬಿಟ್ಟು ಮಾಡೋದೇ ಇಷ್ಟ ಆಗೋದು. ಇನ್ನು ಇದಕ್ಕೆ ಒಂದು ಸ್ವಲ್ಪ ಎಲ್ಲ ಹೇಳ್ದಂಗೆ ಈರುಳ್ಳಿ ಬದನೆಕಾಯಿ ಆಲೂಗೆಡ್ಡೆ ಇದೆಲ್ಲ ಹಾಕಿ ಮಾಡಿದ್ದೀನಿ. ಸಖತ್ತಾಗಿತ್ತು ಸಾಂಬಾರು. ಟೇಸ್ಟ್ ಅಂತೂ ಹಂಗೆ ಟೇಸ್ಟ್ ಮಾಡಿದಾಗ ಯಾವಾಗ ಮುದ್ದೆ ಇದ್ದರೆ ಇದು ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆಂದ ಇರುತ್ತೆ. ಮತ್ತು ಇದಕ್ಕೇನು ಗೊತ್ತಾ, ನಾನ್ ವೆಜ್ ತಿನ್ನೋರಾದರೆ ಕರ್ಮೀನು ಹಾಕ್ಬಿಟ್ಟು ಕೆಲವ್ರು ನಮ್ಮಮ್ಮ ಮಾಡೋರು. ಕರ್ಮೀನೆಲ್ಲ ಸಿಗಡಿ ಮೊಸಪ್ ಅಂತೇನೋ ಮಾಡೋರು ನಮ್ಮ ಮಮ್ಮಿ. ನಾವೆಲ್ಲ ಅದೇ ಸಿಗಡಿ ಎಲ್ಲ ನಾನೇ ತಿನ್ನಲ್ಲ. ಕರ್ಮೀನಾದರೆ ತಿಂತೀನಿ ಇಷ್ಟಪಟ್ಟು. ಇದೆಲ್ಲ ಏನು ಸಿಗಡಿ ಎಲ್ಲ ನನಗೇನು ಇಷ್ಟ, ಅದ್ರ ಸ್ಮೆಲ್ಲೇ ಇಷ್ಟ ಆಗೋದಿಲ್ಲ ನನಗೆ. ಸೊ ಹಾಗೆ ಇನ್ನು ಬಿಸಿ ಬಿಸಿ ಮುದ್ದೆ ಮಾಡಿಬಿಟ್ಟು ಊಟ ಮಾಡಿಬಿಟ್ರೆ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಆಯಿತು. ಇನ್ನು ನೆಕ್ಸ್ಟು ನಾನು ಫ್ರೆಶಪ್ ಆಗಬೇಕಾಯ್ತು. ಫ್ರೆಶಪ್ ಅಂದರೆ ತಕ್ಷಣ ನಾನು ಬಂದ ತಕ್ಷಣವೇ ಫೇಸ್ ವಾಶ್ ಆಗಲಿ ಏನೂ ಮಾಡಿರಲಿಲ್ಲ. ಸೊ ಜಸ್ಟ್ ಕೈಕಾಲು ಮುಖ ತೊಳ್ಕೊಂಡು ಕೈಕಾಲು ತೊಳ್ಕೊಂಡು ಮಾತ್ರ ಅಡುಗೆಗೆಲ್ಲ ರೆಡಿ ಮಾಡಿದೆ. ಇನ್ನು ನಾನು ಹೇಳ್ತಾ ಇರ್ತೀನಿ, ಇತ್ತೀಚೆಗೆ ಹೇರ್ ಕೇರ್ ಜಾಸ್ತಿ ತೊಗೊಳ್ತಾ ಇದ್ದೀನಿ ನಾನು ಅಂತ. ಯಾಕಂದರೆ ಹೇರ್ ಫಾಲ್ ಆಗ್ತಾಯಿತ್ತು ತುಂಬಾ. ಮತ್ತು ಹೇರ್ ಕಟ್ ಮಾಡಿಸುತ್ತೆ ಅಲ್ವಾ ರೀಸೆಂಟಾಗಿ. ನಾನು ಸ್ವಲ್ಪ ಆಯಿತು ರೀಸೆಂಟಾಗಿ ಅಂತ ಏನಿಲ್ಲ, ಆಗಲೇ ಒಂದು 2 months 3 months ಆಯಿತು ಅನಿಸುತ್ತೆ ಹೇರ್ ಕಟ್ ಮಾಡಿಸಿ. ಸೊ ಅವಾಗಿಂದನೂ ಸ್ವಲ್ಪ ಹೇರ್ ಕೇರ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡ್ತಾಯಿದ್ದೀನಿ. ಹೇರ್ ಫಾಲ್ ಆಗ್ತಿತ್ತು ಅಂತ ಹೇಳಿ. ಪರವಾಗಿಲ್ಲ ಇವಾಗ ಒಂಚೂರು. ಮತ್ತು ಹೇರ್ ಕೂಡ ಗ್ರೋತ್ ಆಗಿದೆ ನನಗೆ ಇವಾಗ. ಸೊ ಫಸ್ಟ್ ಇವಾಗ ಮತ್ತು ಶಾಂಪೂ ಕಂಡೀಷ್ನರ್ ಹಾಕ್ಬಿಟ್ಟು ವಾರದಲ್ಲಿ ಅಟ್ಲೀಸ್ಟು 2-3 ಸರಿ ವಾಶ್ ಮಾಡಿದ್ರೆ ಹೇರ್ ಫಾಲ್ ಆಗೋದು ಕೂಡ ಕಡಿಮೆ ಆಗುತ್ತೆ. ಓಕೆ, ನಾನು ಅದೇ ಥರನೇ ಫಾಲೋ ಮಾಡ್ತಾಯಿದ್ದೀನಿ. ಸುಮಾರು ಜನ ಏನಾದ್ರು ಆ ಥರ ಮಾಡ್ತಾಯಿದ್ರೆ, ಕೆಲವರು ವಾರಕ್ಕೆ ಒಂದೇ ಸರಿ ತಲೆಗೆ ಸ್ನಾನ ಮಾಡ್ತಾರೆ. ಸೊ ಹಂಗೆ ಮಾಡಬಾರ್ದು. ಆವಾಗಲೇ ಹೇರ್ ಫಾಲ್ ಜಾಸ್ತಿ ಆಗುತ್ತೆ, ಮತ್ತು ಡ್ಯಾಂಡ್ರಫ್ ಆಗುತ್ತೆ. ಮತ್ತು ಆಯಿಲು ಕೂಡ ಅವಾಗವಾಗ ಅಪ್ಲೈ ಮಾಡ್ತಾ ಇರಬೇಕು. ಇನ್ನು ನನ್ನ ಫೇಸು ಅಷ್ಟೇ ಹೇಳ್ದನಲ್ಲ, ಸ್ವಲ್ಪ ಎಕ್ಸಸ್ ಆಫ್ ಹೀಟ್ ಥರ ಆಗಿಬಿಟ್ಟಿದೆ. ತುಂಬಾ ಹೀಟಾಗಿದೆ. ಈ ಥರ ಹೀಟ್ ಆಗಿರಲಿಲ್ಲ ಅನಿಸುತ್ತೆ ನನಗೆ. ಇನ್ನು ಎಲ್ಲ ಸ್ವಲ್ಪ ನೈಟ್ ಮಲಗುವಾಗ ಮಾಯ್ಶ್ಚರೈಸರ್ ಕ್ರೀಮು ಲಿಪ್ ಬಾಮ್ ಅದೆಲ್ಲ ಅಪ್ಲೈ ಮಾಡ್ದಲ್ಲೇ ಮಲಗೋದೇ ಇಲ್ಲ ನಾನು. ಮತ್ತೆ ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ನನ್ನಪ್ಪ ಹಿಂಗೆ ತಪ್ಕೋ ಹೋಗ್ಲಿ, ಹಿಂಗೆ ತಪ್ಕೋ ಅಪ್ಪ ನನ್ನಮ್ಮ ಅಂತ ಅಲ್ಲಿ ನೋಡು. ಹಾಯ್ ಫ್ರೆಂಡ್ಸ್, ಎದ್ದು ಬರ್ತಿದ್ದಂಗೆ ಫ್ರೆಂಡ್ಸ್ ನೋಡಿ ನಮ್ಮ ಅಪ್ಪ ಅಂತ ಇಟ್ಕೊಂಡವಳು. ಅಮ್ಮ ಬೇಡವಾ? ಯಾರು ಬೇಕು ಖುಷಿನಿಗೆ? ಖುಷಿ ಯಾರು ಬೇಕು? ಇನ್ನೊಂದಿದ್ದೆ ಸ್ಮಾಲ್ ಕ್ಯಾಟ್ ಬೇಕು. ಹೋಗಮ್ಮ. ಹೆಂಗನು ಏನು ಬೇಕು ನಿನಗೆ? ಕ್ಯಾಟ್ ಬೇಕಾ ಡಾಗ್ ಬೇಕಾ? ಕ್ಯಾಟ್. ಯಾರು ಕ್ಯಾಟ್ ಬೇಕು? ಎಷ್ಟು ಕ್ಯಾಟ್ ಬೇಕು ಹೇಳು? 1 cat 2 cat. ಎಷ್ಟು ಕ್ಯಾಟ್ ಬೇಕು?
ಡಾಗ್ ಬೇಕಾ ಕ್ಯಾಟ್ ಬೇಕಾ? Ouch. ಔಚ್ ಅಲ್ಲಿ ಅಮ್ಮ ಅಮ್ಮ ಅಮ್ಮ. ಇನ್ನು ತಿಂಡಿಗೆ ಬಂದ್ಬಿಟ್ಟು ದೋಸೆ ಹಿಟ್ಟಿತ್ತು, ಸ್ವಲ್ಪ ದೋಸೆ ಹಿಟ್ಟಿಗೆ ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ದೋಸೆ ಹಾಕ್ತಾಯಿದ್ದೀನಿ. ದೋಸೆ ಹಿಟ್ಟಿದ್ರೆ ಅದ್ರ ಜೊತೆ ದೋಸೆ ಹಿಟ್ಟು ಹಾಕ್ಬಿಟ್ಟು ಮಾಡಿದ್ರೆ ಎಷ್ಟು ಚೆನ್ನಾಗಿ ದೋಸೆ ಬರುತ್ತೆ ಗೊತ್ತಾ. ಆಮೇಲೆ ನನಗೆ ಒಂಥರ ಈ ಬಸ್ರಿ ಬೈಕೆ ಅನ್ನಂಗೆ ಅವಾಗ ಏನಾದ್ರು ತಿನ್ನಬೇಕು ಅಂತ ಆಸೆ ಆಗಿದ ತಕ್ಷಣವೇ ತಿಂದ್ಬಿಡ್ತೀನಿ. ಯೂಶಲಿ ಇವಾಗೆಲ್ಲ ನಾನು ತುಂಬ ಕಂಟ್ರೋಲ್ಗಳಲ್ಲೇ ಕಂಟ್ರೋಲು. ಏನು ಹೆವಿ ತಿನ್ನಲ್ಲ, ಜಂಕ್ ಐಟಮ್ಸ್ ತಿನ್ನಲ್ಲ, ನಾನು ಆಯಿಲ್ ಐಟಮ್ ತಿನ್ನಲ್ಲ. ಅದು ಗೊತ್ತಿಲ್ಲ ನನಗೇ ಅದು ಬೇಡ ಅಂತ ಅನ್ನೋ ಥರ ಅನಿಸ್ತದೆ. ಹೋಟ್ಲಿಗಂತೂ ಹೋಗೋದೇ ಇಲ್ಲ. ನಾನ್ ವೆಜ್ ಮಾತ್ರ 2 ಪೀಸ್ ಇದ್ದರೆ ಒಂಥರ ಇಷ್ಟ, ಚಿಕನ್ನು ಮಟನ್ನು ಫಿಶ್ಶು ಒಂದು ಸ್ವಲ್ಪ ಇಷ್ಟ ಆಗುತ್ತೆ. ಅದು ಬಿಟ್ಟರೆ ಬೇರೆ ಥರ ಐಟಮ್ ಏನು ಅಷ್ಟು ನಾನು ಲೈಕ್ ಮಾಡೋದಿಲ್ಲ. ಇವತ್ತು ಬಂದು ನನಗೆ ಯಾಕೋ ಗೊತ್ತಿಲ್ಲ, ಹಿಂದಿನ ದಿನ ನೈಟು ಆಂಟಿ ಮಮ್ಮಿ ಇಬ್ಬರು ಕನಸಿಗೆ ಬಂದಿದ್ದರು. ಕಂಟಿನ್ಯೂಸ್ ಆಗಿ 3 ದಿನದಿಂದ ಆಂಟಿ ಮಮ್ಮಿ ನನ್ನ ಕನಸಿಗೆ ಬರ್ತಾನೇ ಇದ್ದರು. ಸೊ ನಾನು ಅದನ್ನೇ ಯಾಕೋ ಹಂಗೆ ಅನ್ಕೊಬೇಕಾದ್ರೆ ನನಗೆ ಯಾಕೋ ಇದನ್ನು ತಿನ್ನಬೇಕು ಅನ್ನೋ ಥರ ಅನ್ನಿಸ್ತೈತಲ್ಲ. ಸರಿ ಹೆಂಗೋ ಒಂದು ಸ್ವಲ್ಪ ಫ್ರೀ ಆಗಿದೆ, ಮಾಡಿಬಿಡೋಣ, ಅದು ಮಾಡ್ಬೇಕು ಅಂದ್ಕೊಂಡು ಆಗ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ತಕ್ಷಣ ಅದೇನು ನನಗೆ ಇದೆಲ್ಲ ಈಸಿ. ನಮ್ಮಮ್ಮ ಹಬ್ಬ ಹರಿದಿನಗಳಲ್ಲಿ ತಂಬಿಟ್ಟು ಮಾಡಬೇಕಂದ್ರೆ ಅದೇ ದೊಡ್ಡ ಸಾಹಸ ಅನ್ನಂಗೆ. 2 ದಿನ ಅಯ್ಯೋ ಅಕ್ಕಿ ಹುರಿಬೇಕು, ಕಡಲೆಬೀಜ ಹುರಿಬೇಕು, ಅಕ್ಕಿ ಮಿಲ್ ಮಾಡಿಸ್ಬೇಕು ಅನ್ನೋರು. ನಾನು ಪಟ್ ಅಂತ ಅರ್ಧ ಗಂಟೆನಲ್ಲಿ ಅಕ್ಕಿ ಹುರಿದು ಕೊಬ್ಬರಿ ಹುರ್ಗಡ್ಲೆ ಎಲ್ಲನೂ ಹುರಿದು ಕಡಲೆಬೀಜ ಎಲ್ಲ ರೆಡಿ ಮಾಡ್ಕೊಂಡು ಇದು ಮಾಡಿದೆ. ಸೊ ಸೋಮ್ಗೆ ಹೇಳ್ತಾ ಇದ್ದೆ, ಹಿಂಗೆ ಮಮ್ಮಿ ಆಂಟಿ ಇಬ್ಬರು ಜ್ಞಾಪಕ ಆಯ್ತಾ ಇದ್ದಾರೆ, ಕನಸಿಗೆ ಬಂದಿದ್ರು. ನನಗಾದ್ರೂ ಯಾರೂ ಇಲ್ಲ, ನಮಗೆ ಅಪ್ಪ ಅಮ್ಮ ನನಗಿಬ್ಬರೂ ಇಲ್ಲ, ನಿಮ್ಗಾದ್ರೂ ಎಲ್ಲರೂ ಇದ್ದಾರೆ, ಅದೃಷ್ಟವಂತರು ನೀವು ಅಂತ ಹಾಗೆ ಮಾತಾಡ್ತಾಯಿದ್ದೆ. ಸೋಮು ಅದಕ್ಕೆ ಆನ್ಸರ್ ಏನು ಹೇಳ್ತಾವ್ರು ನೋಡಿ. ನಮ್ಮ ಮಮ್ಮಿನ ಎಷ್ಟು ಮಿಸ್ ಮಾಡ್ಕೋತೀನಿ ಅಂತ ನಿಮ್ಗೆ ಗೊತ್ತಾ ಸೋಮ್? ಗೊತ್ತೇನ್ರಿ? ನಾನು ಎಷ್ಟು ಮಿಸ್ ಮಾಡ್ಕೋತೀನಿ ಅಂತ. ನೀವೆಲ್ಲ ಇಟ್ಕೊಂಡು ಎಲ್ಲರೂ ಇಟ್ಕೊಂಡು ನೀವು ಇಷ್ಟು ಮಿಸ್ ಮಾಡ್ಕೋತೀನಿ ಅಂತೀರಾ? ನಾ ಯಾರನ್ನೂ ಜಾಸ್ತಿ ಅಟ್ಯಾಚ್ಮೆಂಟ್ ಇಲ್ವಲ್ಲ ನನಗೆ, ಅದಕ್ಕೆ ಮನಸ್ಸಿಗೆ ಹರ್ಟ್ ಆಗೋ ಥರ ಯಾರನ್ನೂ ಜಾಸ್ತಿ ಅಟ್ಯಾಚ್ಮೆಂಟ್ ಇಟ್ಕೊಳ್ಳಲ್ಲ. ನಾನು ಹಿಂಗಿರ್ಬೇಕು, ನನ್ನ ಮನಸ್ಥಿತಿ ಪಾಠ ಕಲ್ತಿದ್ದೀವಿ ನಾವು. ನನ್ನ ಮನಸ್ಥಿತಿ ಹೆಂಗಿರ್ಬೇಕು ನೀವು ಹೇಳಿ ಮತ್ತೆ? ಏನು ಮಾಡ್ಕೊಬೇಕು, ಇವಾಗ ಗಟ್ಟಿ ಮಾಡ್ತಾ ಇದೆಯಲ್ಲ ಹಂಗೆ ಗಟ್ಟಿ ಮಾಡ್ಕೋಬೇಕಷ್ಟೇ. ಮನಸ್ಥಿತಿ ಈ ಥರ ಎಲ್ಲ ಆಗುತ್ತಾ? ಸೊ ಮಾಡ್ಕೋಬೇಕು ಕಣೆ, ಮಾಡ್ಕೋಬೇಕು. ಏನೋ ನೀವು ಹೇಳ್ತಾ ಇದ್ದೀರಾ ಅಂತ ಮಾಡ್ಕೊತೀನಿ ರೀ. ನಮ್ಮ ಅಕ್ಕ ಒಳ್ಳೆ ಏನೇನಿಂದ ಒಳ್ಳೆ ಬಸ್ರಿ ಬೈಕೆ ಅಂತ ಕೇಳ್ತೀನಿ. ಬರುವುದು ಬರಲೆ ಏನೇ ಒಳ್ಳೆ ಬಸ್ರಿ ಬೈಕೆ ತರ ಯಾವಾಗಾದ್ರೂ ಅವಾಗ ನಗು ನಗುತ್ತ ಬಾಳದೆ ನಿನ್ನಲ್ಲಿ ನೀವು ಹೋಯ್ತೀರಾ? ಬರ್ತೀನಿ, ನೀವು ಹೋಗಿರಿ. ಅದೇನೇ ಹೇಳ್ತಾ ಇರೋದು. ಓಕೆ ಚಕ ಸೋಮ್ಗೆ ಯಾಕಪ್ಪ ಹೇಳಿದ್ದು ಹಂಗೆ ಅಂತಂದರೆ ಹೊಸ ಮನೆ ಹತ್ರ ಹೋಗಬೇಕಾಗಿತ್ತು. ಇವಾಗ ಅದು ಇದು ಮೀಟಿಂಗ್ಗಳು ಮತ್ತು ಸೈಟ್ ಇಂಜಿನ್ ಹತ್ರ ಎಲ್ಲ ಬರ್ತಾಯಿರ್ತಾರೆ. ಸ್ವಲ್ಪ ಏನೋ ಕೆಲಸ ಇತ್ತು, ಅದಕ್ಕೋಸ್ಕರ ಸೋಮ್ಗೆ ನೀವು ಹೋಗಿರಿ, ನಾನು ಇದು ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳಿದೆ. ಆಮೇಲೆ ಹೋಗಿ ಅದೆಲ್ಲ ಕೆಲಸ ಮುಗಿಸ್ಕೊಂಡ್ವಿ ಅವತ್ತೆಲ್ಲ. ಮತ್ತು ನನಗೆ ಅಲ್ಲಿ ಹೋಗಿ ತುಂಬ ಟೈಮ್ ಆಗೋಯಿತು. ಮತ್ತು ಬರೋದಕ್ಕೆ ಅಂದರೆ ಸ್ವಲ್ಪ CCTVದು ಮತ್ತು ವೈಫೈ ಕನೆಕ್ಷನ್ದು ಅದು ಕೂಡ ಎಲ್ಲ ಇತ್ತು ಪ್ಲ್ಯಾನು. ಎಲ್ಲೆಲ್ಲಿ ಪಾಯಿಂಟ್ ಹಾಕಬೇಕು, ಎಲ್ಲೆಲ್ಲಿ ಅನ್ನೋದೆಲ್ಲ ಹೇಳಬೇಕಾಗಿತ್ತು. ಅಂದರೆ ಪ್ಲಾಸ್ಟಿಂಗ್ ಮಾಡೋಕ್ಕೂ ಮುಂಚೆ ಅದೆಲ್ಲ ಕೆಲಸ ಆಗಿಬಿಟ್ರೆ ಈಸಿ ಆಗಿಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಸುಮಾರು ಟೈಮ್ ಆಗೋಯಿತು. ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಸೊ ಅವತ್ತು ವ್ಲಾಗ್ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಾರಿ, ನೆಕ್ಸ್ಟ್ ಡೇ ಬೆಳಗ್ಗೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಬೆಳಗ್ಗೆ ಎದ್ದು ಬೆಂಡೆಕಾಯಿ ಪಲ್ಯ ಮಾಡಿದೆ, ಅದಕ್ಕೆ ಚಪಾತಿ ಮಾಡೋಣ ಅಂತ ಹೇಳಿ. ಮೊನ್ನೆ ಬೆಂಡೆಕಾಯಿ ಕಟ್ ಮಾಡಿ ಇಟ್ಟಿದ್ನಲ್ವಾ, ಸೊ ಹಿಂದಿನ ದಿನ ಸಾಂಬಾರು ಅದೇ ಆಗೋಗಿತ್ತು. ಎಲ್ಲ ಜೈ ಅಂತ ಅನಿಸಿದ್ವಿ. ಮಸೊಪ್ಪು ಸಾರು ಏನಂದರೆ 3 ದಿನ ಇಟ್ಟರು ಏನೋ ಅಂತ ಅನಿಸಲ್ಲ ನನಗೆ. ಈ ಬಸ್ಸಾರು ಮಸೊಪ್ಪು ಸಾರು ಇತ್ತೀಚೆಗೆ ತುಂಬ ಇಷ್ಟ ಆಗುತ್ತೆ. ಬಸ್ಸಾರು 3 ದಿನ ಇದ್ರೂ ತಿಂತಾಯಿದ್ವಿ, ಮಸೊಪ್ಪು ಸಾರನ್ನು ಕೂಡ 2 ದಿನ 3 ದಿನ ಇದ್ರೂ ತಿನ್ನೋ ಥರ ಇಷ್ಟ ಆಗುತ್ತೆ, ಚೆನ್ನಾಗಿ ಮಾಡಿಬಿಟ್ರೆ. ಸೊ ಇವಾಗ ಬೆಳಗ್ಗೆ 8:15 ಆಗಿತ್ತು. ಇವಾಗ ಏನಂದರೆ ಬೆಳಗ್ಗೆ ಟೈಮು ಲಲಿತಾ ಸಹಸ್ರನಾಮ ಯಾವುದೋ ದೇವಿದು ಅಷ್ಟೊತ್ತರ ಆ ಥರ ಎಲ್ಲ ಬರ್ತಾ ಇರುತ್ತೆ. ಅಂದರೆ ಪಾಸಿಟಿವ್ ವೈಬ್ ಬರುತ್ತೆ ಮನೆಯಲ್ಲಿ ಅಂತ ಹೇಳಿ ಖುಷಿಮಾಗೆ ಅದ್ರದ್ದು ಸ್ವಲ್ಪ ಅಂದರೆ ಲಲಿತಾ ಸಹಸ್ರನಾಮ ಅದೆಲ್ಲ ಕೇಳಿಸ್ಬೇಕು ಅವಳು ಎದ್ದೇಳೋಕ್ಕೂ ಮುಂಚೆ ಅಂತ ಹೇಳಿ. ಸ್ವಲ್ಪ ಯಾಕೆಂದರೆ ಮಕ್ಕಳೇನಂದರೆ ಸ್ವಲ್ಪ ಕೋಪ ಥರ ಏನಾದ್ರು ಮಾಡ್ಕೊತಾರೆ. ಅವಳು ಸ್ವಲ್ಪ ಕೋಪ ಮಾಡ್ಕೋತಾಳೆ ಕೆಲವೊಂದು ಟೈಮು. ಅದು ಸ್ವಲ್ಪ ನನ್ನದೇ ಇರ್ಬೋದೇನೋ, ಮೋಸ್ಟ್ಲಿ ನನ್ನ ಥರನೇ ಸ್ವಲ್ಪ ಕೋಪ ಜಾಸ್ತಿ ಇರಬೇಕೇನೋ.
ಅದಕ್ಕೆ ಅದು ಕಮ್ಮಿ ಮಾಡೋಕ್ಕೆ ಹೇಳಿದ್ರು ಒಬ್ಬರು ಪುರೋಹಿತರು, ಈ ಥರ ಹಾಕಿ ಅವಳಿಗೆ ಎದ್ದಾಳೋಕ್ಕೂ ಮುಂಚೆ ಅದು ಕೇಳಿಸ್ಲಿ ಅಂತ ಅದರಿಂದ ಹಾಕ್ತಾಯಿರ್ತೀವಿ. ನೀವು ಬೇಕಾದ್ರೆ ಮಕ್ಕಳು ಇದ್ದರೆ ಈ ಥರ ಹಾಕಿ ಗಾಯತ್ರಿ ನಾಮ ಮತ್ತು ಲಲಿತಾ ಸಹಸ್ರನಾಮ ಅಷ್ಟೋತ್ತರ ಈ ಥರ ಎಲ್ಲ ಬರ್ತಾವಲ್ಲ ಅದೆಲ್ಲ ಹಾಕಿ ಮಕ್ಕಳು ಒಂಥರ ಪಾಸಿಟಿವ್ ವೈಬು. ಸೊ ಇನ್ನು ಆಯಿತು, ಅಡುಗೆನೂ ಕೂಡ ಮಾಡಿಬಿಟ್ಟಿದ್ದೆ. ಸೊ ಇನ್ನು ಚಪಾತಿ ಒಂದು ಮಾಡಬೇಕಾಗಿತ್ತು ಅಷ್ಟೇನೆ. ಇವಾಗ ಒಂದು ಸ್ವಲ್ಪ ವ್ಲಾಗ್ ಹಾಕ್ತಾಯಿಲ್ಲ ನಾನು, ಅಂದರೆ ಈಗ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಮನೆ ಕಡೆ ಅದು ಇದು ಅಂತೆಲ್ಲ ಹೇಳಿ. ಸೊ ಆದ್ದರಿಂದ ಮಾಡಿಲ್ಲ ನಾನು. ಸುಮಾರು ಜನ ಯಾಕೆ ನಿಕ್ಕಿತವ್ರೆ ವ್ಲಾಗೇ ಆಗ್ತಾಯಿಲ್ಲ ಅಂತ ಕಮೆಂಟ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಅಷ್ಟೇ. ಮಾಡ್ತೀನಿ, ಖಂಡಿತ ಟ್ರೈ ಮಾಡ್ತೀನಿ. ಸೊ ಅದೇ ತಕ್ಕನಂಗೆ ಎಲ್ಲ ಚೆನ್ನಾಗಿ ನೋಡೋರಿತ್ತು ಒಂಥರ ವ್ಯೂಸ್ ಚೆನ್ನಾಗಿ ಬರ್ತಾರೆ. ನಮಗೂ ಒಂಥರ ಎಂಕರೇಜ್ ಮಾಡಿದಾಗೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಅನ್ನಿಸ್ತಾ ಇರುತ್ತೆ. ಸೊ ಇಲ್ಲ ಅಂತಂದರೆ ಬೇಜಾರು ಅಂತ ಅನಿಸುತ್ತೆ. ಇರೋ ಇದರಲ್ಲಿ ವ್ಲಾಗ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ. ಸೊ ಅಂಥದ್ರಲ್ಲಿ ಏನೋ ಎಫರ್ಟ್ ಹಾಕಿ ಮಾಡ್ತಾಯಿದ್ದೀವಿ ಅಂತ ಅಂದಾಗ ಅದ್ರ ತಕ್ಕನಾಗಿ ನಮಗೆ ಎಲ್ಲರೂ ನೋಡ್ತಾ ಇದ್ದಾರೆ ಅಂತಂದರೆ ಖುಷಿ ಅಲ್ವಾ. ನೋಡಿಲ್ಲ, ವ್ಯೂಸ್ ಬಂದಿಲ್ಲ ಅಂತಂದರೆ ನಮಗೂ ಬೇಜಾರು ಅಂತ ಅನಿಸುತ್ತೆ. ಇನ್ನು ಖುಷಿ ಮನೆ ಎಬ್ರಿಸಿ ಅವಳಿಗೆ ಇವತ್ತು ಯೂನಿಫಾರ್ಮ್ ಇರಲಿಲ್ಲ, ಕಲರ್ ಡ್ರೆಸ್ ಇತ್ತು. ಸೊ ರೆಡಿ ಮಾಡಿದ್ಮೇಲೆ ಅವಳಿಗೊಂಥರ ಫುಲ್ಲು ಏನು ಮಾಡೆಲ್ ಥರ ಆಗಿಬಿಡ್ತಾಳೆ. ಹಿಂಗೆ ಹಂಗೆ ಅಂದ್ಕೊಂಡು ಫುಲ್ ಸ್ಟೈಲಿಶಾಗಿ. ಆಮೇಲೆ ಅದಕ್ಕೊಂದು ರೀಲ್ ಮಾಡಬೇಕು, ಫೋಟೋ ತೆಗೆಸ್ಕೋತಾಳೆ. ಮೊದಲೆಲ್ಲ ಫೋಟೋ ವೀಡಿಯೋಗೆಲ್ಲ ದೂರ ಇರ್ತಿದ್ಲು, ಇವಾಗ ಒಂದು ಸ್ವಲ್ಪ ನೀಟಾಗಿ ಮಾಡಿಸ್ಕೋತಾಳೆ. ಅದಕ್ಕೆ ನಮಗೂ ಒಂಥರ ಖುಷಿ. ಮೊನ್ನೆನೂ ಒಂದು ರೀಲ್ ಹಾಕಿದ್ದೆ ಸ್ಟೋರಿ, ಎಲ್ಲರೂ ಚೆನ್ನಾಗಿದೆ ನಿಖಿತಾ ಅಂತ ಹೇಳ್ತಾಯಿದ್ರಿ. ಸೊ ಖುಷಿ ಅಂತ ಅನಿಸುತ್ತೆ. ಸೊ ಓಕೆ ಫ್ರೆಂಡ್ಸ್, ಇನ್ನು ಇವತ್ತಿನ ವ್ಲಾಗ್ನೂ ಕೂಡ ಸದ್ಯಕ್ಕೆ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಸೊ ಆಲ್ಮೋಸ್ಟ್ ಒಂದು 2 ದಿನ 3 ದಿನ ವ್ಲಾಗು ಇನ್ನು ಕಂಟಿನ್ಯೂಟಿ ವ್ಲಾಗ್ ಹಾಗೆಯೇ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸೊ ದಿನಗಳು ಕಳೆಯೋದೇ ಗೊತ್ತಾಗ್ತಲ್ಲ ಹೇಗೆ ಹೋಗ್ತಾಯಿದೆ ಅಂತ. ಏನೇನು ಹೊಸ ವರ್ಷನೂ ಹತ್ರ ಬರ್ತಾಯಿದೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಅಪ್ಡೇಟ್ಗಳು ಮುಂದಿನ ವ್ಲಾಗ್ಗಳಲ್ಲಿ ನಾನು ತಿಳಿಸ್ತೀನಿ. ಸಿಗೋ ಮತ್ತೆ ಇನ್ನೊಂದು ವ್ಲಾಗ್ ನಿಮಗೆ. ಥ್ಯಾಂಕ್ ಯು, ಬಾಯ್.